ಕರ್ನಾಟಕದ ಆರ್ಥಿಕತೆಯ ಚಿತ್ರಣವನ್ನ ನಾವು ದೂರದಿಂದ ನೋಡಿದ್ರೆ ಜಿಡಿಪಿ ಗಳಿಕೆಯಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ಆದ್ರೆ ಈ ಐಟಿ ವೈಭವದ ಮತ್ತು ಸಾವಿರಾರು ಕೋಟಿಗಳ ಬಜೆಟ್ನ ಹಿಂದಿನ ಅಸಲಿ ಸತ್ಯ ಅಷ್ಟು ಸರಳವಾಗಿಲ್ಲ. ಈ ಆರ್ಥಿಕ ಬೆಳವಣಿಗೆಯ ಲಾಭ ನಿಜಕ್ಕೂ ಎಲ್ರಿಗೂ ಸಮಾನವಾಗಿ ಸಿಗ್ತಿದ್ಯಾ? ಬನ್ನಿ ಅಂಕಿ ಅಂಶಗಳ ಆಚೆಗಿನ ವಾಸ್ತವವನ್ನ ನೋಡೋಣ. ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿರೋದು ಸೇವಾ ವಲಯ, ಅದರಲ್ಲೂ ವಿಶೇಷವಾಗಿ ಐಟಿ, ಬಿಟಿ ಹಾಗೂ ನವೋದ್ಯಮಗಳು. ಕೇವಲ ಬೆಂಗಳೂರು ನಗರವೊಂದೇ ರಾಜ್ಯದ ಜಿಡಿಪಿಗೆ ಸಿಂಹಪಾಲು ನೀಡ್ತಾ ಇದೆ. ಸಾಫ್ಟ್ವೇರ್ ರಫ್ತಿನಲ್ಲಿ ನಾವೇ ನಂಬರ್ 1. ಇಲ್ಲಿನ ಜನರ ಸರಾಸರಿ ತಲಾದಾಯ ದೇಶದ ಇತರ ಅನೇಕ ರಾಜ್ಯಗಳಿಗಂತೆ ದುಪ್ಪಟ್ಟಿದೆ. ಹಾಗಾಗಿಯೇ ಹೊರಗಿನ ಪ್ರಪಂಚಕ್ಕೆ ಕರ್ನಾಟಕ ಅಂದ್ರೆ ಕೇವಲ ಐಟಿ, ಸಿಲಿಕಾನ್ ವ್ಯಾಲಿ ಮತ್ತು ಶ್ರೀಮಂತಿಕೆ ಮಾತ್ರ ಅನ್ಸುತ್ತೆ. ಆದ್ರೆ ಈ ನಾಣ್ಯಕ್ಕೆ ಇನ್ನೊಂದು ಮುಖ ಇದೆ, ಅದೇ ಪ್ರಾದೇಶಿಕ ಅಸಮತೋಲನ. ಲೆಕ್ಕದ ಪುಸ್ತಕದಲ್ಲಿ ಇಡೀ ಕರ್ನಾಟಕ ಶ್ರೀಮಂತವಾಗಿರಬಹುದು, ಆದ್ರೆ ಈ ಸಂಪತ್ತಿನ ಬಹುಪಾಲು ಕೇವಲ ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಉಡುಪಿಯಂತಹ ಬೆರಳೆಣಿಕೆಯ ಜಿಲ್ಲೆಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಬಯಲುಸೀಮೆಯ ಅನೇಕ ಹಳ್ಳಿಗಳಲ್ಲಿ ಇಂದಿಗೂ ಮೂಲ ಸೌಕರ್ಯಗಳದೇ ದೊಡ್ಡ ಹೋರಾಟ. ರಾಜ್ಯದ ಮೂಲೆ ಮೂಲೆಯ ಜನರಿಗೆ ಈ ಸಿರಿವಂತಿಕೆ ಇನ್ನು ತಲುಪಿಲ್ಲ ಅನ್ನೋದೇ ಕಟು ಸತ್ಯ. ಇನ್ನು ನಮ್ಮ ಆರ್ಥಿಕತೆಯ ಮೂಲಾಧಾರವಾಗಿದ್ದ ಕೃಷಿಯ ಕಡೆ ಗಮನ ಹರಿಸಿದ್ರೆ ಅಲ್ಲಿನ ವಾಸ್ತವವೇ ಬೇರೆ. ರಾಜ್ಯದ ಆದಾಯದಲ್ಲಿ ಕೃಷಿಯ ಪಾಲು ದಿನೇ ದಿನೇ ಕಡಿಮೆ ಆಗ್ತಿರಬಹುದು, ಆದ್ರೆ ಇಂದಿಗೂ 50%ಕ್ಕೂ ಹೆಚ್ಚು ಜನ ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಾರೆ. ನಮ್ಮ ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿದೆ. ಮಳೆ ಕೈಕೊಟ್ಟಾಗ ಬೆಳೆ ನಷ್ಟ, ಬೆಳೆ ಬಂದಾಗ ಸೂಕ್ತ ಬೆಲೆ ಇಲ್ಲದ ಪರಿಸ್ಥಿತಿ. ಹಳ್ಳಿಗಳಲ್ಲಿ ಬದುಕ ಕಟ್ಟಿಕೊಳ್ಳಲಾಗದೆ ಲಕ್ಷಾಂತರ ಯುವಕರು ನಗರಗಳತ್ತ ವಲಸೆ ಬರ್ತಾ ಇದ್ದಾರೆ. ನಗರಗಳು ಉಬ್ತಾ ಇದ್ದಾವೆ, ಹಳ್ಳಿಗಳು ಸೊರಗ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಸರ್ಕಾರದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆಯೂ ನಾವು ಮಾತನಾಡಲೇಬೇಕು. ನಮ್ಮ ಸರ್ಕಾರವೇನು ದಿವಾಳಿಯಾಗಿಲ್ಲ. ತೆರಿಗೆಯ ಮೂಲಕ ಆದಾಯವು ಚೆನ್ನಾಗಿಯೇ ಬರ್ತಾ ಇದೆ. ಆದ್ರೆ ಆ ಬರ್ತಿರುವ ಹಣ ಎಲ್ಲಿಗೆ ಹೋಗ್ತಾ ಇದೆ? ಅಭಿವೃದ್ಧಿ ಕಾರ್ಯಗಳಿಂದ ಹೆಚ್ಚಾಗಿ ಜನಪರ ಯೋಜನೆಗಳು, ಉಚಿತ ಸೌಲಭ್ಯಗಳು, ಲಕ್ಷಾಂತರ ನೌಕರರ ವೇತನ ಹಾಗೂ ಹಳೆಯ ಸಾಲದ ಮೇಲಿನ ಬಡ್ಡಿ ಕಟ್ಟುವುದಕ್ಕೆ ಬೊಕ್ಕಸದ ಬಹುಪಾಲು ಹಣ ಖಾಲಿಯಾಗ್ತಾ ಇದೆ. ಇದರಿಂದ ಸರ್ಕಾರದ ಮೇಲಿನ ಸಾಲ ದಿನೇ ದಿನೇ ಹೆಚ್ಚಾಗ್ತಿದೆ. ಮುಂದಿನ ಪೀಳಿಗೆಗೆ ಇದು ದೊಡ್ಡ ಆರ್ಥಿಕ ಹೊರೆಯಾಗುವುದರಲ್ಲಿ ಅನುಮಾನವಿಲ್ಲ. ಕೈಯಲ್ಲಿ ಹಣವಿದ್ರೂ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ನಾವು ಹಿಂದಿದ್ದೇವೆ. ಬೆಂಗಳೂರಿನಂತಹ ಜಾಗತಿಕ ಮಟ್ಟದ ನಗರದಲ್ಲಿ ಇಂದಿಗೂ ಸಿಲ್ಕ್ ಬೋರ್ಡ್, ಔಟರ್ ರಿಂಗ್ ರೋಡ್ಗಳಲ್ಲಿ ಟ್ರಾಫಿಕ್ ಸಮಸ್ಯೆ, ಕುಡಿಯುವ ನೀರಿನ ಹಾಹಾಕಾರ ಹಾಗೂ ಹದಗೆಟ್ಟ ರಸ್ತೆಗಳು ಎದ್ದು ಕಾಣ್ತಾ ಇದೆ. ಕೇವಲ ಬಂಡವಾಳ ಆಕರ್ಷಿಸಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ರಸ್ತೆ, ಸಾರಿಗೆ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸಿದ್ರೆ ಮಾತ್ರ ನಮ್ಮ ರಾಜ್ಯ ಇನ್ನಷ್ಟು ವೇಗವಾಗಿ ಬೆಳೆಯಲು ಸಾಧ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕದ ಆರ್ಥಿಕತೆ ಎಂಬುದು ಬೆಳಕು ಮತ್ತು ಕತ್ತಲೆಯ ಸಮ್ಮಿಶ್ರಣ. ಒಂದೆಡೆ ಮುಗಿಲೆತ್ತರಕ್ಕೆ ಬೆಳೆತಿರುವ ಐಟಿ ಕಂಪನಿಗಳಾದ್ರೆ ಇನ್ನೊಂದೆಡೆ ಇಂದಿಗೂ ಆಕಾಶ ನೋಡುವ ರೈತ. ಕೇವಲ ಅಂಕಿ ಅಂಶಗಳಲ್ಲಿ ಶ್ರೀಮಂತಿಕೆ ಸಾಧಿಸೋದು ಮಾತ್ರವಲ್ಲ, ಆ ಸಂಪತ್ತಿನ ಲಾಭ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿದಾಗ ಮಾತ್ರ ನೈಜ ಅಭಿವೃದ್ಧಿ ಸಾಧ್ಯ. ಸರ್ಕಾರದ ಬೊಕ್ಕಸವನ್ನ ಭದ್ರವಾಗಿಟ್ಟುಕೊಂಡು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯತ್ತ ಹೆಜ್ಜೆ ಇಡೋದು ಇಂದಿನ ತುರ್ತು ಅಗತ್ಯವಾಗಿದೆ.